ಈ ಡ್ರಾಯಿಂಗ್ ಔಟ್ ಸೈಡ್ ಕೂಡ ತುಂಬಾ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೊ ಒಳಗಡೆ ಬರ್ಬೇಕು ಅಂತಂದ್ರೆ ಈ 4 ಪಿಲ್ಲರ್ಗಳು, ಅದು ಕಲ್ಲಿನ ಪಿಲ್ಲರ್ಗಳಂತೂ ಸಖತ್ ಇಂಪ್ರೆಷನ್ ಕೊಡ್ತಿದೆ. ಸೊ ಈ ಡ್ರಾಯಿಂಗ್ ಬಗ್ಗೆ ಹೇಳೋದಾದ್ರೆ, ಇದು ಅಂದ್ರೆ ದೇಸಿ ಸಂಬಂಧಪಟ್ಟ ಈ ಚಿತ್ರಕಲಾ ಅಂದ್ರೆ ಪರಿಷತ್ ಅವರು ಆ ಹುಡುಗರು ಬಂದ್ ಮಾಡಿದ್ದು. ಅಂದ್ರೆ ನನ್ನ ಫ್ರೆಂಡ್ಸ್ ಮತ್ತೆ ಅಂದ್ರೆ ಹೇಳಿದ್ನಲ್ಲ ಸಂತೋಷ್ ಪಾಂಚಾಲಿ ಅಂತ. ಬಟ್ ಈ ಡ್ರಾಯಿಂಗ್ ಏನು ಅಂತಂದ್ರೆ ಈ ಸ್ಪೇಸ್ ಇರುತ್ತಲ್ಲ, ಈ ವಾಲ್ ಲೈಕ್ ಆ ಬಾರ್ಡರ್ಸ್ ಇರ್ಬೋದು, ಆ ಬಾರ್ಡರ್ ಇರ್ಬೋದು, ಇದೆಲ್ಲ ದೇಸಿ ಸ್ಟೈಲ್ ಅಲ್ಲಿ ಮಾಡಿರೋಂಥದ್ದು. ಅಂದ್ರೆ ಒಂದೊಂದಕ್ಕೂ ಒಂದೊಂದು ಥೀಮ್ ಇರುತ್ತೆ. ಇವಾಗ ಆ ಕಡೆ ಅಕ್ಕಿ ಆ ಡಿಸೈನ್ ಇತ್ತು ಅಂದ್ರೆ ಆ ಸ್ಪೇಸ್ಗೆ ಅದೇ ಇರುತ್ತೆ. ಇದು ವಾಲಗದವ್ರು ಥೀಮ್ ಇರುತ್ತೆ. ಅದಾದ್ಮೇಲೆ ಅಲ್ಲಿ ವಾಲಗದವ್ರು ಆ ದೇವ್ರ ಫೋಟೋ ಇದೆಯಲ್ಲ, ಆ ದೇವ್ರ ಫೋಟೋ ಕೆಳಗೆ ಏನು ಅಂತಂದ್ರೆ ಆ ವಾಲಗದವ್ರು ಯಾವಾಗೂ ಈ ದೇವಸ್ಥಾನಗಳಲ್ಲಿ ಏನ್ ಮಾಡ್ತಿರ್ತಾರೋ ಲೈಕ್ ಆ ತರದ್ದು ಡ್ರಾಯಿಂಗು. ಅದಾದ್ಮೇಲೆ ಈ ಫೋಟೋಸ್ ಎಲ್ಲ ತಂಗಿ ಮದ್ವೆಗೆಲ್ಲ ಬಂದಿರೋಂಥ ಗಿಫ್ಟ್ಸು ಆ ತರದ್ದು. ಇವೆಲ್ಲನೂ ಅದೇ ಥೀಮಲ್ಲೇ ಕೆಲಸ ಮಾಡಿಸಿರೋದು. ಇದು ಹಾಲು, ಯಾವುದೇ ಫಂಕ್ಷನ್ ಆದ್ರೂ ನಮ್ಮ ಮನೇಲಿ ಈ ರಾಗಿ ಮೂಟೆಗಳು ಇಲ್ಲದೆ ಇದ್ದಾಗ ಇಲ್ಲೇ ಫಂಕ್ಷನ್ ಆಗುತ್ತೆ. ಇಲ್ಲೇ ಫಂಕ್ಷನ್ ಮಾಡೋದು, ಎಲ್ಲ ಅರ್ಶಿನ ಕಾರ್ಯಕ್ರಮ ಒಂದಷ್ಟು ಅವಾಗೆಲ್ಲ ಡಿಸೈನ್ ಮಾಡಿದ್ದೆ ಇಲ್ಲೆಲ್ಲ. ಆ ಕಡೆ ಸ್ಪೇಸ್ ಇರಬೇಕಾದ್ರೆ ಮೆಹಂದಿ ಕಾರ್ಯಕ್ರಮಗಳು. ಆಮೇಲೆ ನಾವೆಲ್ಲ ನಮ್ಮ ಭಾವಂದ್ರು, ನನ್ನ ತಂಗಿರು 3 ಜನ, ಅವ್ರ ಅಂದ್ರೆ ನಮ್ಮ ಭಾವಂದ್ರು ಲೈಕ್ ಮಕ್ಕಳು ಎಲ್ಲ ಬಂದ್ರೆ ಇಲ್ಲಿ ಗೆಟ್ ಟುಗೆದರ್ ಲೈಕ್ ಎಲ್ಲ ಸೇರಿ ಕೂತ್ಕೊಂಡು, ಅಂದ್ರೆ ಟೆರೆಸ್ ಮೇಲೇನು ಅಷ್ಟೇ, ಇಲ್ಲಿನೂ ಅಷ್ಟೇ, ಎಲ್ಲ ಇಲ್ಲಿ ಸೇರ್ಕೋತೀವಿ.